ನೆಚ್ಚಿನ ರೈತ ಬಾಂಧವರೇ, ದಯಮಾಡಿ ಈ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಒಂದಿಷ್ಟು ರೈತ ಬಾಂಧವರಿಗೆ ತಲುಪಿಸಿ. ಯಾಕೆ ಗೊತ್ತಾ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಳ್ಳತನ ತುಂಬಾನೇ ಮಿತಿ ಮೀರಿದೆ. ನಿಮಗೂ ಕೂಡ ಅನುಭವ ಆಗಿದ್ರೆ ಖಂಡಿತ ಕಾಮೆಂಟ್ ಮಾಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸ್ವಲ್ಪ ಮಟ್ಟಿಗಾದ್ರೂ ನೀವು ಎಚ್ಚರವನ್ನು ವಹಿಸಿ ನಿಮ್ಮ ವಸ್ತುಗಳನ್ನ ಜಾಗೃತವಾಗಿ ನೋಡ್ಕೊಳ್ಳಿ. ಬೇಸಿಗೆಗಾಲದಲ್ಲಿ ಅತ್ಯಂತ ಒಂದು ಕಠಿಣ ಪರಿಸ್ಥಿತಿಯನ್ನ ರೈತ ಎದುರಿಸ್ತಕ್ಕಂತ ವಿಷಯ, ಅದರಲ್ಲೂ ಕೂಡ ಒಂದು ಸಬ್ಮರ್ಸಿಬಲ್ ಮೋಟರ್ ಕಳ್ಳತನ, ಲೆಂತ್ಗಳ ಕಳ್ಳತನ, ಜೊತೆಗೆ ಕೇಸಿಂಗ್ ಗಳನ್ನು ಕೂಡ ಕಳ್ಳತನ ಮಾಡ್ತಾರೆ. ಕೇಬಲ್ಲು, ಮೈನ್ಸು, ಸ್ಟಾರ್ಟರ್ ಬಾಕ್ಸು, ಸ್ಟಾರ್ಟರ್ಗಳು, ಇದು ಪ್ರತಿನಿತ್ಯನೂ ಕೂಡ ನೋಡ್ತಕ್ಕಂತ ಈ ಒಂದು ಸಂಗತಿ. ಮಳೆಗಾಲ ಚಳಿಗಾಲದಲ್ಲಿ ಕಳ್ಳತನ ಆಗಲ್ವಾ? ಖಂಡಿತ ಕಳ್ಳತನ ಆಗುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಅತ್ಯಂತ ಹೆಚ್ಚು ಕಳ್ಳತನ ಆಗ್ತಕ್ಕಂತ ಒಂದು ಸಂದರ್ಭ ಮತ್ತೆ ಇದು ಯಾವ್ದಪ್ಪ ಅಂತಂದ್ರೆ ಬೇಸಿಗೆಗಾಲದಲ್ಲಿ. ಜೊತೆಗೆ ಕೊನೆಗೆ ಡ್ರಿಪ್ ಲ್ಯಾಟ್ರಲ್ಸ್ ಗಳು ಕೂಡ ಕಳ್ಳತನ ಆಗ್ತದೆ, ಪೈಪ್ಗಳು ಕೂಡ ಕಳ್ಳತನ ಆಗ್ತದೆ, ಸ್ಪ್ರಿಂಕ್ಲರ್ ಪೈಪ್ಸು, ಜೆಟ್, ರೈನ್ ಜೆಟ್ಸು, ಈ ತರ ಸಾಕಷ್ಟು ಕೃಷಿಗೆ ಒಂದು ಉಪಯೋಗಿಸ್ತಕ್ಕಂತ ಏನು ನಾವು ಬಳಸ್ತಕ್ಕಂತ ವಸ್ತುಗಳು ಸಾಕಷ್ಟು ಈಗ ತುಟ್ಟಿನೂ ಕೂಡ ಆಗಿದೆ. ಅದನ್ನ ಇನ್ನೊಂದ್ಸಲ ಮಾತಾಡ್ತೀನಿ. ದಯಮಾಡಿ ಎಚ್ಚರವನ್ನ ವಹಿಸಿ. ಯಾವ್ದೋ ರಕ್ಷಣೆಗೆ ಬೇಕು ಅಂದ್ರೆ ಸಿಸಿ ಕ್ಯಾಮ್ರಾ ನಾವು ಹಾಕಿಸ್ಕೊಂತೀವಿ ಅಂದ್ರೆ ಸಿಸಿ ಕ್ಯಾಮ್ರಾನು ಕೂಡ ಕಳ್ತನ ಆಗಿರ್ತಕ್ಕಂಥದ್ದು ಸಾಕಷ್ಟು ನಾವು ನೋಡಿದೀವಿ. ಸೊ ತಂತ್ರಜ್ಞಾನ ಬೇಕು, ಆದ್ರೆ ತಂತ್ರಜ್ಞಾನವನ್ನೇ ಕಳ್ಳತನ ಮಾಡ್ತಕ್ಕಂಥ ಚಾಲಾಕಿಗಳು ನಮ್ಮಲ್ಲಿದ್ದಾರೆ. ದಯಮಾಡಿ ರೈತರ ವಸ್ತುಗಳನ್ನ ಕಳ್ಳತನ ಮಾಡ್ತಾ ಇರೋರು ಏನಾರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಯಾಕೆಂದ್ರೆ ಅವ್ರು ಸಾಲ ಸೂಲ ಮಾಡಿ ಅವ್ರ ಜೀವನವನ್ನ ಕಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ, ಮಧ್ಯಮ ವರ್ಗ ಮತ್ತೆ ಅತಿ ಸಣ್ಣ ರೈತರುಗಳು. ಸೊ ಅವರ ಒಂದು ಜೀವನವ ಜೊತೆ ಚೆಲ್ಲಾಟ ಆಡೋದು ಬೇಡ ಅಂತ ಹೇಳ್ತಾ, ಜೊತೆಗೆ ಸರ್ಕಾರದಲ್ಲಿ ನನ್ನದೊಂದು ಮನವಿ ಏನು ಅಂತಂದ್ರೆ, ದಯಮಾಡಿ ಬೀಟ್ ಪೊಲೀಸ್ಗಳೇನಿದ್ದಾರೆ, ಸೊ ಆ ಪೊಲೀಸ್ನವರು ಸ್ವಲ್ಪ ಜಾಗೃತಿಯನ್ನ ವಹಿಸೋದಿಕ್ಕೆ, ಮತ್ತೆ ಅಟ್ಲೀಸ್ಟ್ ಈ ಸಮಯದಲ್ಲಾದ್ರೂ ಹಳ್ಳಿಗಳಲ್ಲಿ ಒಂದಿಷ್ಟು ಕ್ಯಾಂಪೇನ್ ಗಳನ್ನ ಮಾಡಬೇಕು, ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಗಳ ಬಗ್ಗೆ ಒಂದು ಹೇಳ್ಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಿಮ್ಗೆ ಏನ್ ಅನ್ಸುತ್ತೆ ನೀವು ಕಾಮೆಂಟ್ ಮಾಡ್ಬೋದು, ಹೆಚ್ಚಿನ ಜನಕ್ಕೆ ತಿಳಿಸಿ.